ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗ ಮೂಲಗಳು ಅಧ್ಯಾಯದ 61ನೇ ಪ್ರಶ್ನೆಯನ್ನ ಗಮನಿಸಿ. 2352 ಒಂದು ಪೂರ್ಣ ವರ್ಗ ಸಂಖ್ಯೆ. ಇಲ್ಲವಾದರೆ 2352ರ ಅಪವರ್ತ್ಯಗಳಲ್ಲಿ ಕನಿಷ್ಠ ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಮತ್ತು ಹಾಗೆ ಪಡೆದ ವರ್ಗ ಸಂಖ್ಯೆಯ ವರ್ಗಮೂಲವನ್ನ ಕಂಡುಹಿಡಿಯಿರಿ. ಸೊ ಮೊದಲನೇದಾಗಿ ಇಲ್ಲಿ ನಾವು 2352ರ ಅವಿಭಾಜ್ಯ ಅಪವರ್ತನೀಕರಣವನ್ನ ಮಾಡ್ಬೇಕಾಗತ್ತೆ. ಸೊ 2 1 2 2 1 2 2 7 14 2 6 12. ಸೊ 2 5 10 2 8 16 2 8 16 2 4 ಸಾರಿ 2 2 4. ಸೊ ಇದು 2 9 18 2 4 8. ಸೊ 2 1 2 2 4 8 2 7 16 8 8 4 12 ಆಗುತ್ತೆ. ಸೊ 3ರಿಂದ ಭಾಗ ಆಗತ್ತೆ. 3 4 12 3 9 27 7 7 49 7 1 7. ಸೊ 2352. ಸೊ ಇದನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ಬರೆದಾಗ 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 3 ಗುಣಿಸು 7 ಗುಣಿಸು 7. ಸೊ ಇದನ್ನ ನಾವೀಗ ಜೋಡಿಗಳಾಗಿ ಗುಂಪು ಮಾಡ್ಬೇಕಾಗತ್ತೆ. ಸೊ 2 ಗುಣಿಸು 2 2 ಗುಣಿಸು 2 ಗುಣಿಸು 3 ಗುಣಿಸು 7 ಗುಣಿಸು 7. ಓಕೆ. ಸೊ ಇಲ್ಲಿ 3 ಈ ಎಂಬ ಸಂಖ್ಯೆಗೆ ಜೋಡಿ ಇಲ್ಲ. ಸೊ ಆದ್ರಿಂದ ಇದೇನಾಯ್ತು ಹೇಳಿ, ಜೋಡಿ ಇಲ್ಲದೆ ಇರೋದ್ರಿಂದ ಸೊ 2352 ಪೂರ್ಣ ವರ್ಗ ಸಂಖ್ಯೆ ಆಗೋದಿಲ್ಲ. ಸೊ ಇದು ಪೂರ್ಣ ವರ್ಗ ಸಂಖ್ಯೆ ಅಂತ ಕೇಳಿದರೆ, ಸೊ ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಸೊ ಹಾಗಾದ್ರೆ 2352ರ ಅಪವರ್ತ್ಯಗಳು ಕನಿಷ್ಠ ಪೂರ್ಣವರ್ಗ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಸೊ ಹಾಗಾದ್ರೆ ಇದು ಕನಿಷ್ಠ ಪೂರ್ಣವರ್ಗ ಸಂಖ್ಯೆಯನ್ನ ಕಂಡುಹಿಡಿಯಬೇಕು ಅಂದ್ರೆ ಸೊ ಅದನ್ನ ಉಳಿದಿರುವ ಅಪವರ್ತನ 3ರಿಂದ ಗುಣಿಸ್ಬೇಕಾಗತ್ತೆ. ಸೊ ಹಾಗಾದ್ರೆ ಹೊಸ ಸಂಖ್ಯೆ ಯಾವ್ದು ಬರುತ್ತೆ ಹೇಳಿ? 2352 ಗುಣಿಸು 3. ಸೊ ಈಸ್ ಈಕ್ವಲ್ ಟು ಇದೆಷ್ಟು ಬರುತ್ತೆ? 7056. ಸೊ ಅದರಿಂದ ಕನಿಷ್ಠ ಪೂರ್ಣವರ್ಗ ಸಂಖ್ಯೆ ಯಾವ್ದಾಯ್ತು ಹೇಳಿ? 7056. ಸೊ ಇದರ ವರ್ಗಮೂಲವನ್ನ ಕಂಡುಹಿಡಿಬೇಕಾಗತ್ತೆ. ಓಕೆ. ಸೊ ಹಾಗಾದ್ರೆ ಇಲ್ಲಿ ನಾವು 7056ನ್ನ ಅವಿಭಾಜ್ಯ ಅಪವರ್ತನಗಳಾಗಿ ಬರೆದಾಗ ಸೊ 2 ಗುಣಿಸು 2 2 ಗುಣಿಸು 2 ಗುಣಿಸು 3ನ್ನ ಗುಣಿಸೋದ್ರಿಂದ ನಮ್ಗೆ ಒಂದು ಪೂರ್ಣ ವರ್ಗ ಸಂಖ್ಯೆ ಬಂದಿದೆ. ಸೊ 3 ಗುಣಿಸು 3 ಗುಣಿಸು 7 ಗುಣಿಸು 7. ಓಕೆ. ಸೊ ಹಾಗಾದ್ರೆ ಇದು ಏನಾಯ್ತು ಹೇಳಿ? ವರ್ಗಮೂಲ 7056 ಈಸ್ ಈಕ್ವಲ್ ಟು 2 ಗುಣಿಸು 2 ಗುಣಿಸು 3 ಗುಣಿಸು 7. ಸೊ ಇದೆಷ್ಟಾಗುತ್ತೆ? 2 2 4 7 3 21. 21 ಗುಣಿಸು 4 ಮಾಡಿದ್ರೆ 84 ಬರುತ್ತೆ. ಓಕೆ. ಸೊ ಹಾಗಾದ್ರೆ 7056 ವರ್ಗಮೂಲ ಏನ್ ಹೇಳಿ? 84. ಹಾಗಾದ್ರೆ ಇಲ್ಲಿ 2352 ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಪಡೆದ ಹೊಸ ಪೂರ್ಣ ವರ್ಗ ಸಂಖ್ಯೆ ಯಾವ್ದಾಯ್ತು? 7056. 7056ರ ವರ್ಗಮೂಲ 84 ಆಗಿದೆ. ಥ್ಯಾಂಕ್ ಯು.